ಹೇ ಭಾಸ್ಕರ, ಸಪ್ತಾಶ್ವರತಮಕಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ. ಹೇ ಭಾಸ್ಕರ, അരികതാരഥ കോരസം ദീകഥാപ്ലികൾ മുള്ളുറ്റിതേ അരികതാരഥ കോരസം ദീകഥാപ്ലികൾ മുള്ളുറ്റിതേ മനതി മൂടിದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ತೊಲಗಿಸೋಗಿ ಭಾಸ್ಕರ. ತೊಲಗಿಸೋಗಿ ಭಾಸ್ಕರ. ಅರಿಯಲಾರದ ಘೋರ ಸಂದೇಹ. ಹೇ ಭಾಸ್ಕರ, ಒಂದು ಬಾಂಧವರೆಂಬ ಪಾಶಕ್ಕೆ ಎಂದು ಸಿಲುಕಿ ಒಂದೇ ಮನದೆ ಒಂದು ಬಾಂಧವರೆಂಬ ಪಾಶಕ್ಕೆ ಎಂದು ಸಿಲುಕಿ ಒಂದೇ ಮನದೆ ಈಗಿಸೋ ಶೋಧನೆಯ ಭಾರವ ಈಗಿಸೋ ಶೋಧನೆಯ ಭಾರವ ಶಾಂತಿ ನೀಡು ಶ್ಯಾಮಲಾಂಗ. ಶಾಂತಿ ನೀಡು ಶ್ಯಾಮಲಾಂಗ. ಅರಿಯಲಾರದ ಘೋರ ಸಂದೇಹಧಾಪ್ತಿಗಳು ಮುಳುಗಿರಿ. ಅರಿಯಲಾರದ ಘೋರ ಸಂದೇಹ. ಅರಿಯಲಾರದ ಘೋರ ಸಂದೇಹ. ಅರಿಯಲಾರದ ಘೋರ ಸಂದೇಹ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವು ಇದೇ ಆಗಿದೆ. ಇಲ್ಲಿಗೆ ನನ್ನ ತಾಯಿಯಾದ ಕುಂತಿ ದೇವಿ ಬರುವಳೆಂದು ಶ್ರೀಕೃಷ್ಣನು ಹೇಳಿದನು. ಆದರೆ ಯಾವ ಕಡೆ ನೋಡಿದರೂ ನನ್ನ ತಾಯಿಯ ದರ್ಶನವೇ ಇಲ್ಲವಲ್ಲ. ಹೇ ಭಗವಾನ್ ಭಾಸ್ಕರ, ನಾನು ಇಲ್ಲಿಗೆ ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಬಂದಿರುವೆನೋ ನನಗೆ ಆ ಭಾಗ್ಯವನ್ನು ಕರುಣಿಸಿ ನನ್ನ ಜೀವನವು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸದಾ ಧರ್ಮದ ದಾರಿಯಲ್ಲಿಯೇ ನಡೆಸುವ ಭಾರವೂ ನಿನ್ನದೇ ದೇವ. ಓಂ ಸೂರ್ಯದೇವಾಯ ನಮಃ. ಓಂ ಭಾಸ್ಕರಾಯ
ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ನೀನಲ್ಲಿಗೆ ಹೋದರೆ ನಿನ್ನ ಜ್ಯೇಷ್ಠ ಪುತ್ರನು ನಿನ್ನನ್ನು ನೋಡುವನೆಂದು ಹೇಳಿರುವನು. ಆ ದಿನ ನಿಷ್ಕರುಣೆಯಿಂದ ನದಿಯಲ್ಲಿ ತೇಲಿ ಬಿಟ್ಟ ಶಿಶುವನ್ನು ಈ ದಿನ ನಾನು ನಿನ್ನ ಹೆತ್ತ ತಾಯಿ ಎಂದು ಹೇಗೆ ಹೇಳಲಿ? ಅವನಿಚ್ಛೆಯಂತಾಗಲಿ. ಅದೋ ಅದೋ ಕರ್ಣ, ಕರ್ಣ. ಯಾರು ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದೆ ಏಕೆ? ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ತೋರಿಸಿದ ಮೊದಲ ಸ್ತ್ರೀ ನಾನು ಕರ್ಣ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವುದು. ಅಮ್ಮ, ಹೆತ್ತವಳ ಪ್ರೀತಿಯ ಮಗನಾಗದೆ ಅವಳ ಅಕ್ಕರೆಯ ತೋಳ ತೆಕ್ಕೆಯಲ್ಲಿ ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಹತಭಾಗ್ಯ ಕರ್ಣನಿಗೆ ಇಂದು ಕರುಣೆ ಇಟ್ಟು ದರ್ಶನ ನೀಡಿದೆ ತಾಯಿ. ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು. ಕೀರ್ತಿಶೀಲನಾಗು ಮಗನೇ, ಕೀರ್ತಿಶೀಲನಾಗು ಕಂದ. ಕೀರ್ತಿ ಅಮ್ಮ ತಗೆ ಪಲ್ಲುತ್ತೆ ಒಳ್ಳು ಅಮ್ಮ. ಚೆನ್ನಿಸಿದ ಕೂಡಲೇ ನದಿಯಲ್ಲಿ ಬಿಸುಟೆ ಚೆನ್ನಿಸಿದ ಕೂಡಲೇ ನದಿಯಲ್ಲಿ ಬಿಸುಟೆ ಅಮ್ಮ ತಗೆ ಪಲ್ಲಿದೆ ಒಳ್ಳು ಅಮ್ಮ. ಹಾಲುಡಿಸಿದ ಕೈ ನದಿಯೊಳ್ಳು ಅಮ್ಮ. ಹಾಲುಡಿಸಿದ ಕೈ ನದಿಯೊಳ್ಳು ಫಲ ಕಲವಾಯಿತು ಜೀವನ.
ಇದೆ ನನಗೆಂದು ವರ ಜೀವನ ಜ್ಯೋತಿ ಕೈ ಸೇರಿದೆ ಅಮ್ಮ ಅಮ್ಮ ವರತಿ ವನ ಜ್ಯೋತಿ ಕೈ ಸೇರಿತಿಂದು ವರತಿ ವನ ಜ್ಯೋತಿ ಕೈ ಸೇರಿತಿಂದು ಆಶಾ ಗೋಪುರ ಕುಸಿಯಿತೆಗಿಂದು ಆಶಾ ಗೋಪುರ ಕುಸಿಯಿತೆಗಿಂದು ಮರೆಯಾಯಿತೆ ಪ್ರೇಮ ಅಮ್ಮ ಅಮ್ಮ ಕೈ ಬಂದಿದೆ ಕೈ ಬಂದಿದೆ ಎನ್ನೋಳು ಕೈ ಬಂದಿದೆ ಎನ್ನೋಳು ಕೈ ಬಂದಿದೆ ಎನ್ನೋಳು ಅಮ್ಮ ಕೀರ್ತಿ ಎಂತಹ ಕೀರ್ತಿಯಮ್ಮ ನನ್ನದು ಅದೆಂತಹ ಭಾಗ್ಯವಮ್ಮ ನನ್ನದು ಹಳೆದೊಡಲಿಗೆ ಬೇಡವಾದ ಈ ಹತಭಾಗ್ಯ ಕರ್ಣನದು ಎಂತಹ ಕೀರ್ತಿಯಮ್ಮ ಅಮ್ಮ ಕಾಡಿನಲ್ಲಿರುವ ಕಾಡ ಮೃಗಗಳು ಕೂಡ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಪ್ರೀತಿಯಿಂದ ಸಾಕಿಸಲಹು ಅಂತಹುದರಲ್ಲಿ ನೀನು ಆಗ ತಾನೆ ಜನಿಸಿದ ಹಸುಗೂಸನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟೆಯಲ್ಲ ನಾನು ಮಾಡಿದ ಅಪರಾಧವಾದರೂ ಏನಮ್ಮ ನಾನು ಮಾಡಿದ ಅಪರಾಧವಾದರೂ ಏನಮ್ಮ ಅಯ್ಯೋ ಅಲ್ಲಿನ ಜಲಚರಗಳು ಸಹ ಈ ಪಾಪಿ ಕರ್ಣ ದೇಹವನ್ನು ತಿನ್ನದೆ ಹಾಗೆಯೇ ಬಿಟ್ಟು ಬಿಟ್ಟವಲ್ಲಮ್ಮ ಬಹುಶಃ ಸೂತನೆಂದು ತಿರಸ್ಕರಿಸಿರಬಹುದೇ ತಾಯಿ ಅಮ್ಮ ಅಂದು ನಿನ್ನಿಂದ ತಿರಸ್ಕರಿಸಲ್ಪಟ್ಟ ಹಸುಗೂಸು ಗಂಗಾ ನದಿಯಲ್ಲಿ ತೇಲಿ ರಾಧೆಯ ಮಮತೆಯ ತೊಟ್ಟಿಲು ಸೇರಿತು ಆ ಮಮತೆಯ ಮಡಿಲಲ್ಲಿ ಎಷ್ಟೋ ಸಾರಿ ಮಲಮೂತ್ರ ವಿಸರ್ಜನೆ ಮಾಡಿದಾಗ್ಯೂ ಕಿಂಚಿತ್ತೂ ಬೇಸರ ಪಟ್ಟುಕೊಳ್ಳದೆ ತೊಳೆದು ಸ್ವಚ್ಛ ಮಾಡಿ ಅಪ್ಪಿ ಮುದ್ದಾಡಿ ಪೋಷಿಸಿರಲ್ಲ ಆ ರಾಧೆ ಆಕೆಯಮ್ಮ ನನ್ನ ತಾಯಿ ಈಗ ಯುದ್ಧ ಕಾಲದಲ್ಲಿ ನೀನು ಬಂದು ನೀನು ನನ್ನ ಮಗ ನಾನು ನಿನ್ನ ತಾಯಿ ಎಂದು ಹೇಳುವುದು ಎಷ್ಟು ಸಮಂಜಸವಮ್ಮ ಹಾಗಿದ್ದರೆ ಹೇಳು ತಾಯಿ ಹಾಗಿದ್ದರೆ ಹೇಳಮ್ಮ ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸುಟೆ ಏಕೆ ಕರ್ಣಾರ್ಜುನರ ನಡುವೆ ಸಹೋದರ ಸಂಬಂಧವನ್ನು ಬೆಳೆಸಬೇಕಿದ್ದ ನೀನು ನಮ್ಮಿಬ್ಬರಲ್ಲಿ ದ್ವೇಷದ ಕಮ್ಮರೆಯನ್ನು ಏಕೆ ಸೃಷ್ಟಿಸಿದೆ ತಾಯಿ ಕುಮಾರ ಏಕೆ ಸೃಷ್ಟಿಸಿದೆ ಇಡೀ ಜಗತ್ತು ನನ್ನನ್ನು ಹೀನ ಕುಲದವನು ಸೂತ ಕುಲದವನು ಕುಲಹೀನನು ಎಂದು ಹೀಯಾಳಿಸುತ್ತಿದ್ದಾಗ ಆ ಮಾತುಗಳನ್ನು ಕೇಳಿ ನಾನು ನೊಂದು ಬೆಂದು ಕುಕ್ಕಿ ಹೋಗಿದ್ದಾಗ ಒಂದೇ ಒಂದು ಮಾತಿನಿಂದ ಕರ್ಣನ ಸೂತನಲ್ಲ
ವೀರ ಕ್ಷತ್ರಿಯ ಎಂಬ ಒಂದೇ ಒಂದು ಮಾತಿನಿಂದ ಅದೆಲ್ಲವನ್ನು ಬಗೆಹರಿಸಬಹುದಾಗಿದ್ದ ನೀನು ಏತಕ್ಕಾಗಿ ಸುಮ್ಮನಿದ್ದೆಯಮ್ಮ. ಅಮ್ಮ, ಸೃಷ್ಟಿಯ ರಹಸ್ಯವನ್ನು ಅರಿಯದ ಕುಲಗೇಡಿ ಎಂಬ ಅಣಕದ ಮಾತಿನ ಅಂಬುಗಳು ನನ್ನೆದೆಯನ್ನು ನೀಟಿ ಘಾಸಿಗೊಳಿಸಿವೆ ಅಮ್ಮ. ಏಕಮ್ಮ ಹೀಗೆ ಮಾಡಿದೆ? ಕೇಳು ತಾಯಿ, ಏಕಮ್ಮ, ಏಕೆ ಜನನಿ? ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ? ನನಗೆ ಗೊತ್ತು ತಾಯಿ, ನಿನ್ನಲ್ಲಿ ಉತ್ತರವಿಲ್ಲವೆಂದು. ಹೋಗಲಿ ಹೋಗಲಿ ಬಿಡು ತಾಯಿ. ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗಿಯೇ ನಿರುತ್ತರವಾಗಿಯೇ ಉಳಿದು ಹೋಗಲಿ. ಅಮ್ಮ ಅಮ್ಮ, ಎಷ್ಟೇ ಆಗಲಿ ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ನಿಂದಿಸಿದರೆ ನಾನು ಪರಮ ಪಾಪಿಯಾಗುವೆನು. ಅಮ್ಮ, ಇಷ್ಟು ದಿವಸಗಳ ಮೇಲಾದರೂ ಈ ಮಗನ ಮೇಲೆ ನಿನಗೆ ಕರುಣೆ ಬಂದಿತ್ತಲ್ಲ. ದರ್ಶನ ಅಮ್ಮ, ಈ ನಿನ್ನ ಋಣವನ್ನು ನಾನು ಆವ ಜನ್ಮದಲ್ಲಿ ತೀರಿಸಲಮ್ಮ. ಅದಾವ ಜನ್ಮದಲ್ಲಿ ತೀರಿಸಲಿ ತಾಯಿ. ಕಂದ ಪರಿತಪಿಸಿ ನಾ ಬಂದೆನೋ, ಪರಿತಪಿಸಿ ನಾ ಬಂದೆನೋ ಕಂದ ಬಾರ.
ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ. ಮೊದಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಹೃದಯಕ್ಕೆ ಈ ನಿನ್ನ ಮಾತುಗಳು ಶೂಲದಂತೆ ಇರುತ್ತಿರುವುದು. ಕರ್ಣ, ಅಮ್ಮ, ನೀನು ಬಾಲ್ಯದಲ್ಲಿ ಪಟ್ಟಿರುವ ಕಷ್ಟಗಳಿಗೆಲ್ಲ ಈ ನಿನ್ನ ಹೆತ್ತ ತಾಯಿಯೇ ಕಾರಣಳು. ನನ್ನನ್ನು ಕ್ಷಮಿಸಿ ಬಿಡು ಮಗನೇ, ನನ್ನನ್ನು ಕ್ಷಮಿಸಿ ಬಿಡು ಕಂದ, ನನ್ನನ್ನು ಕ್ಷಮಿಸಿ ಬಿಡು. ಅಮ್ಮ, ಪಾಂಡವರೈವರ ವೀರ ಮಾತೆ, ಪರಮ ಭಾಗ್ಯವತಿ ಜನನಿ ಕುಂತಿದೇವಿ, ನೀನು ಈ ರೀತಿ ಹೇಳುವುದು ಬಾಲಕನಾದ ನನಗೆ ಶ್ರೇಷ್ಠವಲ್ಲ ತಾಯಿ, ಶ್ರೇಷ್ಠವಲ್ಲ. ಅಮ್ಮ, ನೀನು ಪಾಪಿಯಲ್ಲಮ್ಮ, ಪವಿತ್ರಳು. ನಿನ್ನ ಪವಿತ್ರವಾದ ಗರ್ಭದಲ್ಲಿ ಜನಿಸಿ ಪವಿತ್ರವಾದ ಈ ನಿನ್ನ ಪಾದ ಪೂಜೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಸುಕೃತಿಶಾಲಿಗಳು. ಅಂತ ಭಾಗ್ಯವು ಈ ಪಾಪಿ ಕಂಡನಿಗೆ ಎಲ್ಲಿಂದ ಬರಬೇಕು ತಾಯಿ? ನೀನು ಪಾಪಿಯಲ್ಲಮ್ಮ. ಇದರಲ್ಲಿ ನಿನ್ನ ತಪ್ಪೇನು ಬಂತು ತಾಯಿ? ನನ್ನ ಕರ್ಮವೇ ಅಂತದ್ದು, ನನ್ನ ಕರ್ಮವೇ ಅಂತದ್ದು, ನನ್ನ ಕರ್ಮವೇ ನನ್ನನ್ನು ಭೀಷ್ಮನ ಬುದ್ಧಿ ಮಾತನ್ನು ಮೀರಿಸಿತು. ನನ್ನ ಕರ್ಮವೇ ನನ್ನನ್ನು ಗುರುಶಾಪದಿಂದ ಮಣಿಸಿತು. ನನ್ನ ಕರ್ಮವೇ ನನ್ನನ್ನು ಕುಲಗೇಡಿ ಎಂದು ಈ ಜಗತ್ತಿನಿಂದ ಚಲಿಸಿತು. ಇದರಲ್ಲಿ ನಿನ್ನ ತಪ್ಪೇನು ಬಂತಮ್ಮ? ಅಮ್ಮ, ಪಂಚ ಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಈ ಪ್ರಪಂಚಕ್ಕೆ ಪರಿಚಯಿಸಿದ ವೀರಮಾತೆ, ಪಂಚ ಪಾಂಡವರನ್ನು ತನ್ನ ಗರ್ಭದಲ್ಲಿ ಧರಿಸಿದ ಸಾಕ್ಷಾತ್ ಸರ್ವೇಶ್ವರಿ. ಅಮ್ಮ, ಧರ್ಮರಾಯನನ್ನು, ಭೀಮಸೇನನನ್ನು, ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರನ್ನು, ಪರಶಿವನಿಂದ ಪಾಶುಪದಾಸ್ತ್ರವನ್ನು ಪಡೆದ ಅರ್ಜುನನನ್ನು ಪ್ರೀತಿಯಿಂದ ತುತ್ತಿಟ್ಟು ಮುತ್ತಿಟ್ಟು ಪವನದ ತೊಟ್ಟಿಲಲ್ಲಿ ಆಡಿಸಿ ನಲಿಸಿ ಬೆಳೆಸಿದ ಕರಗಳು ಇವೆಯಲ್ಲವೇನಮ್ಮ? ಅಮ್ಮ, ಈ ಕರಗಳಿಂದ ಒಮ್ಮೆ ನನ್ನನ್ನು ಹರಸಿ ಆಶೀರ್ವದಿಸುತ್ತಾಯಿ, ಅಮರನಾಗುವೆನು. ಕರ್ಣ, ಅಮ್ಮ, ಆಗಿದ್ದೆಲ್ಲವೂ ಆಗಿ ಹೋಯಿತು ಮಗನೇ. ಇನ್ನು ಮೇಲಾದ್ರೂ ನಿನ್ನ ಸಹೋದರರೊಡನೆ ಸೌಖ್ಯದಿಂದ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಹಾರೈಸಬೇಡ. ಸೌಭಾತ್ರ ದಾನ ಮಾಡು ಮಗನೇ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳುತ್ತಾಯಿ, ಆನಂದದಿಂದ ನಡೆಸಿಕೊಡುತ್ತೇನೆ. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಕರ್ಣ, ಅಮ್ಮ, ನಿನ್ನ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಯಾಚಿಸುತ್ತಿರುವೆನು ಮಗನೇ. ಪಾಂಡವರಲ್ಲಿ ವೈರತ್ವವನ್ನು ಕಳೆ ಅವರನ್ನು ಉಳಿಸಿಬಿಡು ಕಂದ, ಅವರನ್ನು ಉಳಿಸಿಬಿಡು ಮಗನೇ. ಅಮ್ಮ, ಲೋಕ ಮಾತಿಯಾದ ನೀನು ಈ ರೀತಿ ಹೇಳುತ್ತಿರುವೆಯ ಜನನಿ? ನೀನೇ ಹೇಳು. ಹೊರೆದಾತನು ನನ್ನನ್ನೇ ನಂಬಿ ಈ ಮಹಾಯುದ್ಧವನ್ನು ಹೂಡಿರುವಾಗ ಅವನ ಕಾರ್ಯಗಳು ನನ್ನಿಂದಲೇ ಸಾಧಿತವಾಗಬೇಕಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ನಾನವನನ್ನು ತೊರೆದರೆ ಈ ಪ್ರಪಂಚದಲ್ಲಿ ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ನನ್ನನ್ನು ಶಪಿಸರೆ ತಾಯಿ. ಇಂತಹ ಸಮಯದಲ್ಲಿ ರಾಜಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡು. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಇರಬಹುದು. ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? ನೀವು 6 ಜನ ಸೇರಿ
ರಾಜ್ಯ ಭಾರವನ್ನಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡುವುದು ಬೇಡವೇ? ಹೇಳು ಮಗನೇ, ಹೇಳು ಕಂದ. ಅಯ್ಯೋ ಅಮ್ಮ, ಅಂತಹ ಭಾಗ್ಯವು ಈ ಪಾಪಿಕರ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ? ಸಾಮಾನ್ಯ ಮಾನವನಿಗೂ ನಿರಾಯಾಸವಾಗಿ ದೊರೆಯುವ ಮಾತೃ ಪ್ರೇಮವನ್ನೇ ಕೊಡಲು ನಿರಾಕರಿಸಿದ ನೀನು ಇಂದು ರಾಜ್ಯದ ಆಸೆಯನ್ನು ತೋರಿಸುತ್ತಿರುವ ಜನನಿ. ಇಲ್ಲಮ್ಮ, ಇಲ್ಲಮ್ಮ, ನೀನು ಚಿಕ್ಕಂದಿನಲ್ಲಿ ಚಿವುಟಿ ಹಾಕಿದ ಪ್ರೇಮದ ಸಸಿಯು ಬತ್ತಿ ಹೋಗಿದೆ. ಅದು ಮತ್ತೆಂದು ಚಿಗುರುವುದಿಲ್ಲ ತಾಯಿ. ಅಮ್ಮ, ನನಗೆ ಇದುವರೆಗೆ ಆ ಪಾಂಡವರು ನನ್ನ ಸಹೋದರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದು ನನ್ನ ತಪ್ಪೆ ತಾಯಿ. ಅಲ್ಲದೆ ಶ್ರೀಕೃಷ್ಣ ಪರಮಾತ್ಮನು ಮಮ ಪ್ರಾಣಾಹಿ ಪಾಂಡವ, ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯ ಬೀಳುವುದು ತಾಯಿ. ಬಿಡು ತಾಯಿ ನಿನ್ನ ಮನದ ವ್ಯಥೆಯನ್ನು. ಚೆನ್ನಾಗಿ ಹೇಳಿದೆ ಮಗನೇ, ಬಹಳ ಚೆನ್ನಾಗಿ ಹೇಳಿದೆ. ವೀರಾದಿ ವೀರನಾದ ನೀನು, ಶೂರಾದಿ ಶೂರನಾದ ಆ ಸುಯೋಧನನು ಪಾಂಡವರಲ್ಲಿ ವೈರತ್ವವನ್ನು ನೆನೆಸುತ್ತಿರುವಾಗ ನಾನು ಭಯಪಡದೆ ಹೇಗಿರಲಿ ಮಗನೇ? ಹೇಳು, ನೀನೇ ಹೇಳು ಕಂದ. ಹೋಗಲಿ ಬಿಡು ಮಗನೇ, ಅದು ಹೋಗಲಿ. ಆದರೆ ಯುದ್ಧದಲ್ಲಿ ಆದ್ರೂ ಪರೋನ್ಮುಖನಾಗು ಮಗನೇ. ಅಮ್ಮ, ಅಂತಹ ನೀಚನಲ್ಲಮ್ಮ ಈ ನಿನ್ನ ಮಗ ಕರ್ಣ. ನನ್ನ ಬಾಹುಗಳಲ್ಲಿ ಬಲವಿರುವ ತನಕ, ನನ್ನ ದೇಹದ ನರನಾಡಿಗಳಲ್ಲಿ ಕೊನೆ ಹನಿ ರಕ್ತವಿರುವ ತನಕ ನನ್ನ ಸ್ವಾಮಿಯಾದ ಕೌರವೇಶ್ವರಿಗಾಗಿ ಹೋರಾಡಿ ಮಡಿಯುವೆನು. ಕರ್ಣ, ಅಮ್ಮ, ಅಮ್ಮ, ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನಗೆ ನೆನಪಿರಬಹುದು, ಅಂದು ಪಾಂಡು ಕೌರವರ ಶಸ್ತ್ರಾಭ್ಯಾಸ ಸಮಯದಲ್ಲಿ ಪಾಂಡು ಕೌರವರ ಸತ್ತು ಗದ್ದಲಗಳ ಸುತ್ತಿ ಮನೆಗೆ ನಾನು ಅಳುಕಿ ತಲೆ ತಗ್ಗಿಸಿದಾಗ ಇಂದು ವರಿಷ್ಠ ಗರಿಷ್ಠರೆಂದು ಬೀಗಿ ಬಿರಿದು ಬೊಬ್ಬಿಡುತ್ತಿರುವ ಈ ಕ್ಷತ್ರಿಯ ಮರಿಗಳು ನನಗೆ ಅವಕಾಶ ನೀಡುತ್ತಿದ್ದಾಗ ಸುಯೋಧನ, ಅಮ್ಮ, ನನ್ನ ಸಖ ಸುಯೋಧನ ಎದ್ದು ಬಂದು, ಕರ್ಣ, ನೀನು ಸೂತನಲ್ಲ, ಅಂಗರಾಜ ಎಂದು ಹೇಳಿ ಮೆರೆಸಿ ಸಂಭ್ರಮ ಪಟ್ಟು ಅಂಗ ದೇಶದ ಅರಸನನ್ನಾಗಿ ಮಾಡಿ ಈ ಕುರು ಸಾಮ್ರಾಜ್ಯದ ಮಾಂಡಲೀಕರನಾಗಿಸಿ ಅಖಂಡ ಭರತ ಖಂಡದಲ್ಲಿಯೇ ಈ ಕರ್ಣನಿಗೊಂದು ವಿಶಿಷ್ಟ ಸ್ಥಾನವನ್ನು ಕಲ್ಪಿಸಿದ ಮಹಾವೀರ. ಅಂತಹ ಮಹಾವೀರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸಿ ಕೊನೆಯವರೆಗೂ ಅವನಿಗಾಗಿಯೇ ಹೋರಾಡಿ ಮಡಿಯುವೆನೇ ವಿನಃ ನಾನು ಪರೋನ್ಮುಖನಾಗಲಾರೆ. ಈ ಯುದ್ಧದಿಂದ ಪರೋನ್ಮುಖನಾಗಲಾರೆ ತಾಯಿ. ಕರ್ಣ, ಹೆತ್ತ ತಾಯಿಯಾದ ನಾನು ಇದು ಮಗನೇ ನಿನ್ನಲ್ಲಿ ಭಿಕ್ಷೆ ಯಾಚಿಸುತ್ತಿರುವೆನು ಕಂದ. ಯುದ್ಧ ಭೂಮಿಯಲ್ಲಿ ನಿನ್ನ ಸಹೋದರರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡ ಕಂದ. ಅವರನ್ನು ಉಳಿಸಿಬಿಡು ಮಗನೇ, ಅವರನ್ನು ಉಳಿಸಿಬಿಡು. ಜನನಿ, ಆ ಪಾಂಡವರೆಂದರೆ ನಿನಗೆ ಅದೆಷ್ಟು ಮಮಕಾರವಮ್ಮ. ಏಕಮ್ಮ, ಏಕೆ ಜನನಿ? ಈ ಕರ್ಣನು ನಿನ್ನ ಮಗನಲ್ಲವೇನಮ್ಮ? ಆ ಪಾಂಡವರ ಮೇಲಿರುವ ಪ್ರೀತಿ ಮಮಕಾರ ಈ ಕರ್ಣನ ಮೇಲೆ ಏಕಿಲ್ಲ ತಾಯಿ? ಅಯ್ಯೋ ದೈವ
ಮಗನೇ. ಏಕಿಲ್ಲಮ್ಮ. ಆಗಲಿ ತಾಯಿ, ಆಗಲಿ. ಯಾರನ್ನಾದರೂ ಉಳಿಸುವೆನು, ಆದರೆ ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಕರ್ಣ! ಹೌದು ತಾಯಿ, ಆ ಅರ್ಜುನನೊಡನೆ ನಾನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿಯಾದ ಕೌರವೇಶ್ವರನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು ಮಾತೆ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರವೇ ಸ್ಥಾನವಿರುವುದು. ಕರ್ಣ, ಹೌದಮ್ಮ, ನನ್ನಿಂದ ಅರ್ಜುನನೇ ಹತನಾದರೂ ಕರ್ಣ, ಅಥವಾ ಆ ಅರ್ಜುನನಿಂದ ನಾನೇ ಹತನಾದರೂ ಕರ್ಣ, ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡುತ್ತಾಯಿ ನಿನ್ನ ಮನದ ವ್ಯಥೆಯನ್ನ. ಹೋಗಲಿ ಬಿಡು ಮಗನೇ, ಹೋಗಲಿ ಬಿಡು. ಆ ಯಶಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ, ಅದೇ ಹೆತ್ತ ಹೊಟ್ಟೆಗೆ ಸಂತೋಷವು. ಆದರೆ ಕೊನೆಯದಾಗಿ ನನ್ನದೊಂದು ಮಾತನ್ನಾದರೂ ನೆರವೇರಿಸಿಕೊಡುವೆಯ ಕಂದ. ಹೇಳುತ್ತಾಯಿ, ಅದೇನೆಂಬುದನ್ನು ತಿಳಿಸುತ್ತಾಯಿ, ಸಂತೋಷದಿಂದ ನಡೆಸಿಕೊಡುವೆನು. ಸತ್ಯವಾಗಿಯೂ ನೆರವೇರಿಸಿಕೊಡುವೆಯ ಮಗನೇ. ಹೆತ್ತ ತಾಯಿಯ ಪುಟ್ಟದೊಂದು ಕೋರಿಕೆಯನ್ನ ನೆರವೇರಿಸಲಾಗದ ಕಡು ಕೂಳನೆಂದು ಭಾವಿಸಿದೆಯಾ ಈ ನಿನ್ನ ಮಗ ಕರ್ಣನನ್ನು? ಜನನೆ ನಿನ್ನ ಮಗನಿವನು ಕುಸಿಯಾಡುವನೇನು. ಅಮ್ಮ, ಜನನಿ ನಿನ್ನ ಮಗನಿವನು ಕುಸಿಯಾಡುವನೇನು. ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಹುಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿ ನಡೆಯಿಸುವೆನು ನುಡಿಯ. ಎಂತಾದರೂ ಸರಿ ನಡೆಯಿಸುವೆನು ನುಡಿಯ. ಧರ್ಮದಾಣೆ ಧರ್ಮದನಾಣೆ ಇನ್ನಿ ಪಾದ ಕಮಲದಾಣೆ ಜನನೀ. ನೀನು ಮಾತ್ರ ಯುದ್ಧ ಭೂಮಿಯಲ್ಲಿ ದೊಡ್ಡ ಬಾಣವನ್ನು ಪುನಃ ತಡಬಾರದು ಕಡ್ಡೆಯ. ಎಂತಹ ಮಾತನ್ನು ಕೇಳಿಬಿಟ್ಟೆಯಮ್ಮ, ಎಂತಹ ಮಾತನ್ನು ಕೇಳಿಬಿಟ್ಟೆಯಮ್ಮ. ಸುಯೋಧನ, ಹೇ ನನ್ನ ಸುಖ ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳೇ, ಸೂರ್ಯಚಂದ್ರಾದಿಗಳೇ, ಮನುಮುನಿಗಳೇ, ನೀವೇ ನನ್ನ ಸ್ವಾಮಿಯಾದ ಕೌರವೇಶ್ವರನನ್ನು ಕಾಪಾಡಬೇಕು.
ಮೋಸದಿಂದ ನನ್ನ ಕವಚ ಕುಂಡಲಗಳನ್ನು ಅಪಹರಿಸಿದ. ಅವನ ದುರಾದೃಷ್ಟಕ್ಕೆ ಸರಿಯಾಗಿ ವಿಜಯನು ತನ್ನ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಸಿದುಕೊಂಡು ಇಂದು ನನ್ನಮ್ಮ, ನನ್ನ ಹೆತ್ತ ತಾಯಿ ಒಮ್ಮೆ ತೊಟ್ಟ ಬಾಣವನ್ನು ಮತ್ತೊಮ್ಮೆ ತೊಡಬೇಡವೆಂದು ವಾಗ್ದಾನ ಪಡೆದು ವಂಚಿಸಿದಳು. ಕುಲ, ದೈವ, ಪ್ರಪಂಚ ಎಲ್ಲವೂ ನನ್ನನ್ನು ಸಂಚು ಮಾಡಿ ವಂಚಿಸಿತು. ವಂಚಿಸಲಿ ಈ ಕುಲ, ದೈವ, ಪ್ರಪಂಚ ಎಲ್ಲವೂ ನನ್ನನ್ನು ವಂಚಿಸಲಿ. ಆದರೆ ನನ್ನ ಬಾಹುಗಳಲ್ಲಿ ಬಲವಿರುವ ತನಕ, ನನ್ನ ದೇಹದ ನರನಾಡಿಗಳಲ್ಲಿ ಕೊನೆಯ ಹನಿ ರಕ್ತ ಇರುವ ತನಕ ನನ್ನ ಸ್ವಾಮಿಯಾದ ಆ ಕೌರವೇಶ್ವರನಿಗಾಗಿ ಹೋರಾಡಿ ಮಡಿಯುವನು. ಇದರ ಮೇಲೆ ದೈವೇಚ್ಛೆ. ಅಮ್ಮ ಅಮ್ಮ ಕರ್ಣ, ಆಗಲಿ ತಾಯಿ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ತಾಯಿ, ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾರಮ್ಮ. ನಾನಿನ್ನು ಬರುವೆನು ಮಗನೇ. ಆಗಲಿ ತಾಯಿ, ನಾನಿನ್ನು ಬರುವೆನು ಕಂದ. ಆಗಲಿ ತಾಯಿ. ಅಮ್ಮ ಅಮ್ಮ ಕರೆದೆಯ ಕಂದ? ಹೌದಮ್ಮ. ಕರೆದೆಯ ಮಗನೇ? ಹೌದು ತಾಯಿ. ಅದೇನು ಹೇಳು ಕಂದ. ನನ್ನದೊಂದು ಮಾತನ್ನು ನಡೆಸಿಕೊಡಬೇಯಾ ಜನನಿ? ನಿನ್ನದೊಂದು ಮಾತನ್ನು ನೆರವೇರಿಸಿಕೊಡಲಾರದ ಈ ನಿನ್ನ ಹೆತ್ತ ತಾಯಿ ಎಂದು ಭಾವಿಸಿದ್ಯಾ? ಅದೇನು ಹೇಳು ಮಗನೇ? ಖಂಡಿತವಾಗಿಯೂ ನಡೆಸಿಕೊಡ್ಬೇನಮ್ಮ. ಸತ್ಯವಾಗಿಯೂ ನೆರವೇರಿಸಿಕೊಡುವೆನು ಮಗನೇ. ಅಮ್ಮ, ಬಹುದಿನಗಳಿಂದ ಹಂಬಲಿಸಿ ಇಂದು ನಿನ್ನ ದರ್ಶನವಾಯಿತು. ಈ ಮಹಾ ಸಂಗ್ರಾಮವು ಮುಗಿಯುವವರೆಗೆ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ಜನನಿ. ಯಾವ ಕಾರಣಕ್ಕಾಗಿ ಮಗನೇ? ಯಾವ ಕಾರಣಕ್ಕಾದರೂ ಆಗಲಿ. ಒಂದು ವೇಳೆ ನಾನು ಈ ಯುದ್ಧದಲ್ಲಿ ಹತನಾದರೆ ನನ್ನ ಮೃತದೇಹವನ್ನು ನಿನ್ನ ತೊಡೆಯ ಮೇಲಿಟ್ಟು ಈ ಜಗತ್ತೆಲ್ಲವೂ ಕೇಳುವಂತೆ ಕರ್ಣನು ಸೂತನಲ್ಲ, ಕರ್ಣನು ನನ್ನ ಮಗ ಎಂದು ಸಾರಿ ಸಾರಿ ಕೂಗಿ ಹೇಳಿಬಿಡು ತಾಯಿ. ಕರ್ಣ, ಇನ್ನೊಂದು ಮಾತಮ್ಮ. ಹೇಳು ಮಗನೇ. ಒಂದು ವೇಳೆ ನಾನು ಈ ಯುದ್ಧದಲ್ಲಿ ಮೃತನಾದರೆ ನನ್ನ ಉತ್ತರ ಕ್ರಿಯಾದಿಗಳನ್ನು ಸತ್ಯಸಂಧನಾದ ಧರ್ಮರಾಜನಿಂದಲೇ ನಡೆಸಿಕೊಡಬೇಕೆಂದು ನಿನ್ನಡಿದ ಹೊರಗಳಲ್ಲಿ ಬೇಡುವೆನು ಮಾತೆ. ಅಯ್ಯೋ ದೈವವೇ, ಇಷ್ಟೊಂದು ಜನರ ಮರಣದಿಂದಲೇ ಸಾಮ್ರಾಜ್ಯವು ಸ್ಥಾಪನೆಯಾಗುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಲಿ, ನಾಶವಾಗಲಿ, ನಾಶವಾಗಲಿ. ಅಮ್ಮ, ನಿನ್ನ ಮುಗವನ್ನು ಯುಗದಿ ಕಾಣಲಕ್ಕುತೆಗೆಲ್ಲು. ಅಮ್ಮ, ನಿನ್ನ ಮುಗವನ್ನು ಯುಗದಿ ಕಾಣಲಕ್ಕುತೆಗೆಲ್ಲಿತು. ಅಮ್ಮ, ನಿನ್ನ ಮುಗವನ್ನು ಯುಗದಿ ಕಾಣಲಕ್ಕುತೆಗೆಲ್ಲಿತು. ಬಗೆ ಬಗೆಗಳು
ಅಮ್ಮ ಜನನಿ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಬಗೆ ಬಗೆಯೊಳು ನಂದು ಕಣ್ಣೀರ ಕರೆವೆ ಕಂದ ಮಗನೇ ಹೋಗಿ ಬರುವೆನು ಕಂದ ಹೋಗಿ ಬರುವೆನು ಹೋಗಿ ಬರುವೆನು ಕಂದ ಹೋಗಿ ಬರುವೆನು ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವನು ಬದುಕಿದ್ದರೂ ವ್ಯರ್ಥವಲ್ಲವೇ? ಹೇ ವಿಧಿ, ನಿನ್ನ ಲೀಲೆಯೂ ಅಗಣಿತವಾದದ್ದು. ವಿಧಾತನ ನಾಟಕ ಪಲ್ಲವರ ಮಾನವ ಜೀವ ಮೋಕಾಂಧಕಾರ ಎಲ್ಲ ಮಾಯೇ ಮಾಯಾ ಜಾಲ. ಹೇ ವಿಧಿ, ವಿಧಿ ಕೈತ ಮೋಸದಿಂದ ಗತಿಯೇನ ಕಾದತೆ ವಿಧಿ ಕೈತ ಮೋಸದಿಂದ ಗತಿಯೇನ ಕಾದತೆ ವಿಧಿ ಕೈತ ಮೋಸದಿಂದ. ಹೇ ವಿಧಿ, ಎನ್ನೆಯ ಬಾಳೆ ಕಣ್ಣೀರು ಜಗದೆ ಎನ್ನೆಯ ಬಾಳೆ ಕಣ್ಣೀರು ಜಗದೆ ಪಾಲಿಪರಾರೋ ನೀ ನನ್ನ ದಯತೆ ಪಾಲಿಪರಾರೋ ನೀ ನನ್ನ ದಯತೆ ಕೊನೆಗಾಣಿಸಯ್ಯ ಕರ್ಮದ ಬಂಧನ. ಹೇ ವಿಧಿ, ಕೊನೆಗಾಣಿಸಯ್ಯ ಕರ್ಮದ ಬಂಧನ ದಾರಿಯ ಕಾಣದೆ ನಂದನ ತೆರನಾದೆ ದಾರಿಯ ಕಾಣದೆ ನಂದನ ತೆರನಾದೆ ಗತಿಯೇನ ಕಾದೆ ಜಗತೆ ವಿಧಿ ಕೈತ ಮೋಸದಿಂದ ಗತಿಯೇನ
ವಿನಃ ದುಶ್ಶಕುನ, ಪ್ರಾತಃಕಾಲದ ಉದಯಗೀತೆ ಚೋರಿನ ಸ್ವರತೆ ಸಮ್ಮಿಳಿತವಾಯಿತು. ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದ ಅಮಂಗಳ ಸ್ವರವು ಸಮ್ಮಿಳಿತವಾಯಿತು. ಆಕಾಶದಿಂದ 1, 2, 100 ನಕ್ಷತ್ರಗಳು ಭೂಮಿಗುರುಳಿದವು. ಇವುಗಳ ನಿಮಿತ್ತವೇನು? ಇವುಗಳೆಲ್ಲವೂ ನನ್ನ ಪುತ್ರನಿಗೆ ಯಾವ ಆಪತ್ತನ್ನು ಸಂಭವಿಸುವ ಸೂಚನೆ ಇದು. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ ತಂದೆ. ಅಮ್ಮ, ಯಾರು? ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವನು. ನನ್ನನ್ನು ಅರಸು ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿವಿರುವವರೆಗೂ ಈ ದುರ್ಯೋಧನ ಯಾರ ಸಹಾಯವನ್ನು ಬೇಡುವುದಿಲ್ಲ ತಾಯಿ. ಕುರುಕ್ಷೇತ್ರದಲ್ಲಿ ನಮ್ಮ ಸೈನ್ಯವು ಸಂಮಿತಳಾಗಿರುವುದು ನಿನಗೆ ತಿಳಿಯದೆ ಮಾತೆ? ತಿಳಿದಿರುವೆನು ಕುಮಾರ, ಆದರೆ ಅದನ್ನು ನಿನ್ನ ಢಾಂಡಿಕ ಪ್ರದರ್ಶನದ ಪರಮಾವಧಿ ಎಂದು ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದನು ತಿಳಿದಿದ್ದೇನೆ ವಿನಃ ಧರ್ಮ, ನೀತಿ, ನ್ಯಾಯ, ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ಘೋರ ಯುದ್ಧವನ್ನು ಆಹ್ವಾನಿಸಿರುವೆ ಎಂದು ನಾನು ಭಾವಿಸಿರಲಿಲ್ಲ ಸುಯೋಧನ. ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ ಸುಯೋಧನ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ತೆಗೆದ ಕಾಲಕೂಟವಿದು. ಪರರು ಆತ್ಮೀಯರು ಎನ್ನುವ ಭೇದ ಭಾವವಿಲ್ಲದೆ ಎಲ್ಲರನ್ನು ತನ್ನ ಕರಾಳ ಉದರದಲ್ಲಿ ಮುಚ್ಚಿಟ್ಟುಕೊಂಡು ನಾಮಾವಶೇಷವಾಗಿ ಮಾಡುವುದು. ಸುಯೋಧನ, ನೋಡು, ನಿನ್ನ ಗೃಹದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿ ದೇವಿಯನ್ನು ತಿರಸ್ಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನವನ್ನು ಕೊಡಬೇಡ ಮಗನೇ. ಅಮ್ಮ, ಈ ಅಪೌರುಷದ ಮಾತುಗಳನ್ನು ಕೇಳಿ ನಾನು ಬೇಸತ್ತಿರುವೆನು. 100 ಜನ ವೀರಪುತ್ರರನ್ನು ಎತ್ತ ಮಾತೆ ನೀನು. ಈ ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತುರುವೆ ತಾಯಿ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಆ ಧರ್ಮವನ್ನು ಪಾಲನೆ ಮಾಡಿಯೇ ತೀರುತ್ತೇನೆ. ನನಗೆ ಅನುಗ್ರಹವನ್ನು ಕೊಡು ತಾಯಿ. ಸುಯೋಧನ, ಅಮ್ಮ, ಛಲವೇಗೆ ಗುರು ನಂದನ, ನಿನ್ನ ಛಲದಾತಿರೇಕವೇ ಗುರು ವಂಶದ ಮನ, ಛಲವೇಗೆ ಗುರು ನಂದನ. ಸುಯೋಧನ, ಅಮ್ಮ,
ವರದಂಧಾರ ವಂಶಜನನಿ ಶತಪುತರ ಪಡೆದ ಮಹಾಜನನಿ ಅಮ್ಮ ಶತಪುತರ ಪಡೆದ ಮಹಾಜನನಿ ವ್ಯಾಕುಲ ವೇದಕ್ಕೆ ಪಡೆದಿರೋ ಚಿಂತ ಅಮ್ಮ ವ್ಯಾಕುಲ ವೇದಕ್ಕೆ ಪಡೆದಿರೋ ಚಿಂತ ಛಲದಂಕ ಮಲ್ಲ ಛಲವನು ಹರಿದು ಛಲದಂಕ ಮಲ್ಲನ ಛಲವನು ಹರಿದು ನನ್ನ ಛಲದಲ್ಲಿ ಅನುಮಾನವೇ ಭಯಬೇಕೆ ಅಮ್ಮ ಭಯಬೇಕೆ ಬಿಡು ಭಯಬೇಕೆ ಬಿಡು ಆತೆಯೇ ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಮಗನೇ. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ. ನೀನು ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ. ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಮೋಸದಿಂದ ಅಪಹರಿಸಿದೆ. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಕೈ ಹಾಕಿ ಸ್ತ್ರೀ ಮಾತೃತ್ವನ್ನೇ ನಿನ್ನ ಕಾಲಿನಿಂದ ನೀನೇ ತುಳಿದೆ. ಅಂದ ಮೇಲೆ ನಿನ್ನಂಥ ನೀಚನು ನೀಚಾಶಯನು ಧರ್ಮವನ್ನು ತಿಳಿಯುವುದು ಹೇಗೆ ಸಾಧ್ಯ? ಸುಯೋಧನ, ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಯುದ್ಧದ ಚಿಂತೆಯನ್ನು ಬಿಟ್ಟು ಬಿಡು. ಪಾಂಡವರು 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 ಮಾಡಿದ ಧರ್ಮ ಸಮ್ಮತವೇ. ಆದರೆ ಆ ಧರ್ಮಕ್ಕೆ ಶತಾಧಿಕ ದಿಕ್ಕವರು ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತುಕೊಳ್ಳಿರುವುದು ಕ್ಷತ್ರಿಯನ ಧರ್ಮವಂತಿರಲಿ. ಒಬ್ಬ ನಿಸ್ಸಹಾಯಕನಾದ ಒಬ್ಬ ಹೇಡಿಯೂ ಒಪ್ಪದಂತ ತಾಟಸ್ಯ ಸ್ವಭಾವ. ಸುಯೋಧನ, ಅಮ್ಮ, ಈ ಅಪಮಾನವನ್ನು ನೀವು ನಾನೇನು ಮಾಡುತ್ತಿದ್ದೇನೆ ಗೊತ್ತೇ ತಾಯಿ? ಏನು ಮಾಡುತ್ತಿದ್ದೆ ಸುಯೋಧನ? ಪಣಬಂಧವನ್ನು ಧಿಕ್ಕರಿಸಿ ಸಮಗ್ರ ಪೃಥ್ವಿಯೇ ನನ್ನ ಎದುರಿಗೆ ನಿಂತಿದ್ದರೂ ಅದನ್ನು ಲೆಕ್ಕಿಸದೆ ನಾನದರ ಪ್ರತಿರೋಧವನ್ನು ಮಾಡಿಯೇ ತೀರುತ್ತಿದ್ದನು ತಾಯಿ. ಸುಯೋಧನ, ಆದರೆ ಆ ಧರ್ಮ ಧುರೀಣರಾದ ಪಾಂಡವರು ಮಾಡಿದ್ದುದೇನು ತಾಯಿ? ಏನು ಮಾಡಿದರು ಸುಯೋಧನ? ನಿಸ್ಸಹಾಯಕನಾದ ಕೈಲಾಗದ ಏಡಿಯೂ ಒಪ್ಪದಂತ ತಾಟತ್ಯ ಸ್ವಭಾವ. ಅದಕ್ಕೋಸ್ಕರವೇ ತಾಯಿ ನನಗ ಪಾಂಡವರಲ್ಲಿ ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಪೂರ್ವಜನರ ಪುಣ್ಯಸ್ಕೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನದರ ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಅರಸು ತಾಯಿ. ನನ್ನ ಆಶೀರ್ವಾದವನ್ನು ಬಯಸುವೆಯ ಕುಮಾರ? ಅದು ಈ ಜ್ಞಾತಿ ಹಿಂಸೆಗೆ ನನ್ನ ಶುಭಕಾಮನೆಗಳು ಅಷ್ಟೊಂದು ಅಗತ್ಯವೇ ನಿನಗೆ? ಮೂರ್ಖ, ಆದರೆ ನೀನು ಅದನ್ನು ಹೊಂದಲಾರೆ ದುಷ್ಟ. ನಿನ್ನನ್ನು ಆಶೀರ್ವದಿಸುವ ಮೊದಲು ನನ್ನ ಕಂಠವನ್ನೇ ಬಂಧಿಸಿ ವಾಕ್ ಸ್ಫೂರ್ತಿಯೇ ನಾಶವಾಗುವಂತೆ ಮಾಡುವೆನು. ಹೊರಟು ಹೋಗು ಸುಯೋಧನ. ನನ್ನ ಆಶೀರ್ವಾದವನ್ನು ಬಯಸಬೇಡ, ಹೊರಟು ಹೋಗು. ಮಾತೃವಾಕ್ಯವನ್ನು ತಿರಸ್ಕರಿಸಿದ ಪಾಪವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿ ಯಾವುದರೂ ಸರಿಯೇ. ನಾನು ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸಿಯೇ ತೀರುತ್ತೇನೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನ್ನಲ್ಲ, ನಿನ್ನ ಮೃತ್ಯುವನ್ನು. ಒಂದು ವೇಳೆ ನೀನೇನಾದರೂ ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟಿದ್ದೆ ಆದರೆ ಈ ಹಸ್ತಿನಾವತಿ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಮುಳುಗುವುದು. ಹಸ್ತಿನಾವತಿಯ ದಡದಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ರಕ್ತದ ಕೋಡಿಯಾಗಿ ಹರಿಯುವುದು. ರಕ್ತದ ಕೋಡಿಯಾಗಿ ಹರಿಯಲಿ ತಾಯಿ. ಹಸ್ತಿನಾವತಿ ಹೆಂಗಳೆಯರ ಮಾಂಗಲ್ಯವು ಕಳಚಿ ಕೈಯಲ್ಲಿ ಹಿಡಿದು ನಿಲ್ಲುವರು. ಕೆತ್ತು ನಿಲ್ಲಲಿ. ಶಿವ 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 ಶಿವ, ನೀನೇನು ಮಾನವ
ರಣಕಹಳೆಗಳು ಕಿವುಡಾದಂತೆ ಮಾರ್ಗರೀರೇ ರಣಕಹಳೆಗಳು. ಈಗೇನು ಮಾಡಲಿ, ಈಗೇನು ಮಾಡಲಿ? ಇವನೆನ್ನ ಪುತ್ರನು 100 ಜನ ಮಕ್ಕಳಲ್ಲಿ ಇವನನ್ನು ಅತ್ಯಾದರದಿಂದ ಸಾಕಿ ಸಲಹಿರುವೆನು. ಆದರೆ ಈಗ ಇವನು ನನ್ನ ಮಾತನ್ನೇ ಕೇಳುತ್ತಿಲ್ಲ. ಆದರೂ ಕೂಡ ನಾನು ಹಡದ ಮಗನೇ, ಆಶೀರ್ವದಿಸೇ ಕಳಿಸುವೆನು. ಸುಯೋಧನ, ಸುಯೋಧನ, ಅಮ್ಮ ಬಾ ಮಗನೇ, ನನ್ನೆದುರಿನಲ್ಲಿ ಮೊಳಕಾಲಿ ಊರಿ ಕುಳಿತುಕೋ. ಈ ಗಾಂಧಾರಿಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯು ಕೂಡ ವಂಶಾಹಿತಕ್ಕಿಂತ ಕಠಿಣವಾಗುವುದು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗಲಿ. ಏತೋ ಧರ್ಮಸ್ತತೋ ಜಯಃ, ಏತೋ ಧರ್ಮಸ್ತತೋ ಜಯಃ, ಏತೋ ಧರ್ಮಸ್ತತೋ ಜಯಃ. ಹೋಗು ಮಗನೇ, ಅಪ್ರತಿಮ ಪೌರುಷದಿಂದ ಹೋರಾಡಿ ಜಯಶೀಲನಾಗಿ ಹಿಂದಿರುಗು. ಹೋಗು ಕಂದ. ಏತೋ ಧರ್ಮಸ್ತತೋ ಜಯ, ಏತೋ ಧರ್ಮಸ್ತತೋ, ಏತೋ ಧರ್ಮಸ್ತತೋ ಜಯ. ರಣಕಂಕಣವನ್ನು ತೊಟ್ಟಿರುವ ಈ ಚಕ್ರೇಶ್ವರನಿಗೆ ಜಯವಾಗಲೇಬೇಕು. ಅಲ್ಲಿ ಕಾಣುವ ಮಂಗಳದ ಮುಂಬೆಳಕೆ ರಣಕಂಕಣವನ್ನು ತೊಟ್ಟಿರುವ ಈ ಚಲರಂಗ ಮಲ್ಲಿನಿಗೆ ಜಯವಾಗಲೇಬೇಕು. ಇನ್ನು ಮುಗಿಲು ಮುಟ್ಟುವಂತೆ ಜಯಂಕರಿಸಲಿ ರಣಕಹಳೆಗಳು. ಇನ್ನು ದಶ ದಿಕ್ಕುಗಳು ಕಿವಿಡಾದಂತೆ ಜಯಬೇರಿಸಲಿ ರಣಕಹಳೆಗಳು. ಇನ್ನು ಅಲ್ಲಿ ಕಾಣುವ ಮಂಗಳದ ಮುಂಬೆಳಕೆ ಆ ಪಾಂಡವರಕ್ಕೆ ಅಮಂಗಳಕ್ಕೆ ನಾಂದಿ. ಪ್ರಾಣೇಶ್ವರಿ, ಮಂಗಳವಾಗಲಿ. ರಾಣಿ ಸಂಗೀತದ ವಾಣಿ, ಚಿನ್ಮಯ ಗುಣವೇಣಿ
ಒಲಿದು ಬಂದ ಶುಭ ಯೋಗದ ಹಿರಿಯೇ. ಬಾರನ್ನ ಬಾಳಿನ ಭಾಗ್ಯದ ನಿಧಿಯೇ, ಒಲಿದು ಬಂದ ಶುಭ ಯೋಗದ ಹಿರಿಯೇ. ನಯನ ಕಂಗೊಳಿಸುವ ನವಿಲ ಹೂಗರಿಯೇ, ನಯನ ಕಂಗೊಳಿಸುವ ನವಿಲ ಹೂಗರಿಯೇ. ಕುಣಿಯುತ್ತ ಬಾ, ತಾಳಕ್ಕೆ ನುಡಿಯುತ್ತ ಬಾ, ರಾಗದಿ ಸೊರಗೀತೆ ಆಗಿ ಮೈ ಮರೆಯುವ ಬಾ. ಕುಣಿಯುತ್ತ ನಲಿಯುತ್ತ ಜಗವ ನಗಿಸಿ ಆವಾಡುವ ಬಾ. ಹೋರಾಡಿ ಸ್ವರ ಸಂಗೀತದ ಬಾ. ಮನ ತಳಿಸೇ ಚಿನ್ಮಯ ಗುಣವೇಣಿ ಹೋರಾಡಿ. ಪ್ರಾಣೇಶ್ವರ, ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ ಈ 4 ದಿವಸಗಳಿಂದಲೂ ಹಂಬಲಿಸುತ್ತಿರುವೆ. ಈ ದಿನ ಅದು ಲಭಿಸಿತು ಪ್ರಿಯ. ಪ್ರೇಯಸಿ, ನಿನ್ನ ದೇವನ ದರ್ಶನವನ್ನೇನು ಹೊಂದಿದೆ, ಅವನಿಗೆ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು. ನನ್ನ ಸರ್ವಸ್ವವನ್ನೇ ನಿಮ್ಮದಾಗಿ ಕೊಟ್ಟಿರುವೆನು. ಇನ್ನು ನನ್ನದಾಗಿ ಅದೇನು ಉಳಿದಿರುವುದು? ನಿನ್ನ ಹೃದಯದ ಪ್ರೇಮ. ಅದು ಮೊದಲಿನಿಂದಲೂ ನಿನ್ನದೇ ಆಗಿರುವಾಗ ಪುನಃ ಕೊಡುವಾಗುತ್ತಿವಿಲ್ಲವಲ್ಲ ಪ್ರಿಯ? ಪ್ರೇಯಸಿ, ನಾನು ಅದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಬಯಕೆ. ವಸಂತದ ಬಳ್ಳಿಗಳು ದಿನ ದಿನವೂ ಪ್ರತಿ ಕ್ಷಣವೂ ಹೊಸದಾಗಿ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸುವುದು. ಸರ್ವಸಾಕ್ಷಿಯಾದ ಸೂರ್ಯದೇವನು ಹೊಸ ಕಾಂತಿಯಿಂದ ದಿನ ದಿನವೂ ಜಗತ್ತನ್ನು ಬೆಳಗುವನು. ಪ್ರೇಮದ ವಿಚಾರವೂ ಹಾಗೆಯೇ. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಈ ಪ್ರೇಮದ ವಿಚಾರವೂ ಹಾಗೆಯೇ. ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಳನ ಇವೆರಡು ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ಗದ್ಗರಿತರಾಗಿದ್ದೆವು. ಪುನಃ ಈ ದಿನ ಸಮ್ಮಿಳಿತರಾಗಿರುವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮವನ್ನು ಪುನಃ ಪಡೆಯಬೇಕೆಂಬುದು ನನ್ನ ಆಸೆ. ಉತ್ತರ. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರಾದ ನಾನು ನಿರಾಕರಿಸಿದನಿ. ಬನ್ನಿ ಪ್ರಿಯ, ಈ ಪೀಠವನ್ನು ಅಲಂಕರಿಸಿ. ನಾನೇ ಆಯ್ದು ತಂದು ಹೂಗಳಿಂದ ಕಟ್ಟಿದ ಈ ಪುಷ್ಪ ಮಾಲಿಕೆಯನ್ನು ಧರಿಸಿ ಭಕ್ತರಲ್ಲಿ ಪ್ರಸನ್ನಾಗಿದ್ದೀವಾ? ಪ್ರೇಯಸಿ, ದೇವರು ಪ್ರಸನ್ನನಾಗಿ ಈ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವನು. ಬಾ, ಕುಳಿತುಕೋ. ದೇವ, ಎಂತ ಸೌಂದರ್ಯ, ನುಡಿಯಂತ ಚಾತುರ್ಯ, ನಡೆಯಂತ ಗಾಂಭೀರ್ಯ. ಎಂತ ಸೌಂದರ್ಯ, ನುಡಿಯಂತ ಚಾತುರ್ಯ, ನಡೆಯಂತ ಗಾಂಭೀರ್ಯ. ಎಂತ ಸೌಂದರ್ಯ.
ಇದೇನು ಇಂತಹ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೆ ಸ್ವಾಮಿ? ಅಪರಾಧವಲ್ಲ ಪ್ರೇಯಸಿ, ನಾನು ಒಂದು ಮಹತ್ ಕಾರ್ಯವನ್ನು ಸಾಧಿಸಬೇಕಾಗಿದೆ. ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ಸಮಯವಿಲ್ಲ. ದೇವ, ಈ 4 ದಿವಸಗಳಿಂದಲೂ ಯುದ್ಧದಲ್ಲಿ ನಿರತರಾಗಿರುದ್ರಿ. ಈ ದಿನವಾದರೂ ನನ್ನೊಂದಿಗೆ ಕಾಲವನ್ನು ಕಳೆಯಬಾರದೆ? ಉತ್ತರ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವನು. ನನ್ನನ್ನು ತಡೆಯಬೇಡ, ನಗುಂಕದಿಂದ ಕಳಿಸಿಕೊಡು. ನೀವು ಯುದ್ಧಕ್ಕೆ ಹೋಗಲೇಬೇಕಾದ್ರೆ ನನ್ನ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕರಾಗಿದ್ದರಂತೆ. ಈಗ ನಾವು ನಿಮಗೆ ಸಹಾಯಕರಾಗುವೆನು? ಉತ್ತರ, ಆ ದಿನ ಉಪಾಯವಿಲ್ಲದೆ ತಾಯಿಯು ಅಸ್ತ್ರಾಧಾರಣ ಮಾಡಬೇಕಾಯಿತು. ಸ್ತ್ರೀಯರಿಗೆ ಯುದ್ಧರಂಗವು ಉಚಿತವಾದ ಸ್ಥಾನವಲ್ಲ. ಹೌದೇ? ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೆಯೇರಿಸಿಕೊಳ್ಳಲಿ. ಆಹಾ, ಈ ಕೋಮಲವಾದ ಹಸ್ತಗಳಿಗೆ ಇದು ಯೋಗ್ಯವಾದ ಕಾರ್ಯವಲ್ಲ. ಅನಂಗರಾಜಲಕ್ಷ್ಮಿ, ನಿನ್ನ ಸಖಿಯರು ತಂದ ಹೂಗಳನ್ನು ಹೆದೆಗೇರಿಸಿ ರೂಪುಗೊಂಡ ರತಿ, ಚಂಚಲ ಕಟಾಕ್ಷ ಬಣಗಳನ್ನು ಹೂಡು. ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯ ಕೊಡು. ಅಬ್ಬಬ್ಬ, ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು.
ಉಪಾಸ್ಯದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಒದಗಿ ಬಂದಿರುವುದು. ಈಗಲೂ ನೀನು ನಗುತ್ತಿರುವೆ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಘೋರ ಯುದ್ಧವನ್ನು ನಿರ್ಮಿಸಿದ ವಿಧಿಯೇ ಬೇರೆ, ಹಾಸ್ಯಪ್ರಿಯೆಯಾದ ಗಾನಮಹಿಯಾದ ಈ ಉತ್ತರೆಯನ್ನು ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಎರಡು ಒಂದಕ್ಕೊಂದು ಸಂಬಂಧವಿಲ್ಲದ ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳಿದೆ. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವರು. ಇದುವರೆಗೂ ಹಾಸ್ಯಮಯಾದ ಗಾನಶೀಲೆಯಾದ ಒಬ್ಬ ಉತ್ತರೆಯನ್ನು ನೋಡಿರುವಿರಿ. ಈಗ ವೀರಪತ್ನಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗುತ್ತರಣ ವೀರ, ಯುದ್ಧವು ನಿನ್ನ ಕ್ಷತ್ರಿಯನ ಧರ್ಮ. ನೀವಾ ಧರ್ಮವನ್ನು ಪಾಲನೆ ಮಾಡಬೇಕಲ್ಲವೇ ಪ್ರಿಯ? ಹಾಗಾದರೆ ನನ್ನನ್ನು ಸಂತೋಷಿತಳಾಗಿ ಕಳಿಸಿಕೊಡಬಲ್ಲೆಯಾ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸ್ತಿಲ್ಲ ಸ್ವಾಮಿ. ಅಥವಾ ಪ್ರಶ್ನದಾನದಂತೆ ಮನಸ್ಸಿನಲ್ಲಿ ಈ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾದ ಪತ್ನಿಯು ವೀರಾಂಗನೆನಿಸಿಕೊಳ್ಳಬರಳೆ. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರರಾಗಿ ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸ ವರ್ಣನೆಯಾಗಿ ನಿರ್ವಹಿಸಿರುವಳು. ಆಹಾ, ನಾನು ನೋಡುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ತಳಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರದ ಸ್ವರ್ಗ ಮಧ್ಯದಲ್ಲಿ ಆನಂದ ಕೇಳಿ ಧನ್ಯ ಉತ್ತರ, ಧನ್ಯೆ. ಆರ್ಯಾವರ್ತದಲ್ಲಿ ನೀನು ನಾರೀ ರತ್ನಳು. ನೀವು ಕ್ಷತ್ರಿಯ ರತ್ನರು. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತಲ್ಲವೇ ಪ್ರಿಯ? ಆದರೆ ನಿನಗಾವ ಗೌರವಗಳು ಇಲ್ಲವೇ ಉತ್ತರ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಹೃದಯದ ದುಃಖಾವೇಗವನ್ನು ಮನದಲ್ಲಿ ಅಡಗಿಟ್ಟುಕೊಂಡು ಪತಿ ಪುತ್ರರಿಂದ ಬೀಳ್ಕೊಂಡಿರುವರು. ಅವರ ಯಾವ ಗೌರವಗಳು ಇಲ್ಲವೇ ಉತ್ತರ? ಇರುವುದು ಸ್ವಾಮಿ. ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮಡಿದಾಗ ಆತನ ಗೌರವದಿಂದ ದರ್ಪಿತಲಾಗ ನಡೆದಿಯಾರು. ಶತ್ರುವಿನ ಮಧ್ಯದಲ್ಲಿ ಪುತ್ರನ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ಭಾಷ್ಪವನ್ನು ಸುರಿಸದ ಮಾತೆಯಾರು? ಪುರುಷನ ಗೌರವವೇ ನಾರೇ ಗೌರವ. ಅದೇ ಅವಳ ಜೀವನ ಸರ್ವಸ್ವವಲ್ಲವೇ ದೇವ? ಹಾಗಾದರೆ ಈ ಯುದ್ಧರಂಗದಲ್ಲಿ ನಾವೇನು ಪ್ರಾಣತ್ಯಾಗ ಮಾಡಿದರೆ ಅಳುವುದಿಲ್ಲವೇ ಉತ್ತರ? ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ದೊಡ್ಡ ಕಂಬನಿಯು ಈ ಭೂಮಿ ಮೇಲೆ ಬಿದ್ದರು ನನ್ನ ಕೈಯಾರು ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಅರ್ಪಿಸುತ್ತೆ. ಉತ್ತರೆಯು ವೀರಸತಿ, ಪತಿ ಆಜ್ಞೆಯವಳಿಗೆ ದೇವರಾಜ್ಞೆ ಅಂತಲ್ಲವೇ ಪ್ರಿಯ? ಹಾಗಾದರೆ ನನಗೆ ಆಜ್ಞೆಯನ್ನು ಕೊಡು ಉತ್ತರ. ನೀನು ಹಾಕಿದ ಈ ವಿಜಯಮಾಲೆಯಿಂದ, ಈ ಪ್ರೇಮದ ವಿಜಯಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ. ಸುಖ ಸವಿ ಪ್ರೇಮ ಬನದ ಕೋಗಿಲೆ, ಸುಖ ಸವಿ ಪ್ರೇಮ ಬನದ ಕೋಗಿಲೆ, ಕನಸು ನಾಚಿ ನಡೆವ ಚಂಚಲೆ, ಸಕನಾಗಿಲ್ಲ ತೋಳಿಲ್ಲ ಬಳಸಲೆ. ಸುಖ ಸವಿ ಪ್ರೇಮ ಬನದ ಕೋಗಿಲೆ, ಕನಸು ನಾಚಿ ನಡೆವ ಚಂಚಲೆ, ಸಕನಾಗಿಲ್ಲ ತೋಳಿಲ್ಲ ಬಳಸಲೆ. ಕಸವಿ ಪ್ರೇಮ ಮನದ ಕೋಗಿಲೆ, ಚಂಚಲೆ ತೋಳಿಲ್ಲ ಬಳಸಲೆ. ಕಸವಿ ಪ್ರೇಮ ಮನದ ಕೋಗಿಲೆ, ಮುಖನಸು ನಾಟಿ ನಿಲೆವ ಚಂಚಲೆ, ಸಕನ
ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ವೀರನೊಂದು ಸಾರಿ ತೋರಿಸು ದೇವ. ದುರ್ಯೋಧನನ ಹಿತಾಕಾಂಕ್ಷಿಗಳಾಗಿ ತಮ್ಮ ಪ್ರಾಣಗಳನ್ನೇ ತೃಣವೆಂದು ಭಾವಿಸಿ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರರನ್ನೊಂದು ಸಾರಿ ನನಗೆ ತೋರಿಸು ದೇವ. ನಿನ್ನ ಇಚ್ಛೆ ಅರ್ಜುನ. ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ, ಪರಮಾತ್ಮ, ಮಹಾಭೀಕರ ಜಯ ಧ್ವನಿಧರ ಸಕತ್ರ ಕೃಪಾಣು ಭಯಂಕರ. ಮಹಾಭೀಕರ ಜಯ ಧ್ವನಿಧರ ಸಕತ್ರ ಕೃಪಾಣು ಭಯಂಕರ. ಮಹಾರಥಿಕ ಬಹುಪದಾದಿ ಪರಿವೃತ. ಪರಮಾತ್ಮ, ಮಹಾರಥಿಕ ಬಹುಪದಾದಿ ಪರಿವೃತ ಮಹೋಗಾರಿ ಪಟ ಸಮಕ್ರಾಂತ ವಿಜಯ. ಜವದೊಳೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ, ಪರಮಾತ್ಮ, ಅಗಿತ ನಿಮಗೈತ ವೃಷಭ ತುರು ಗಗಜ ಸಹಿತ ವಿಭವ ಮುಗಿತ. ಅರ್ಜುನ, ಅಗಿತ ನಿಮಗೈತ ವೃಷಭ ತುರು ಗಗಜ ಸಹಿತ ವಿಭವ ಮುದಿತ. ರುಹಿನ ರೋಚಿ ಕುಲ ಮಾತಾಭಿನಿಖಿಲ ರುಹಿನ ರೋಚಿ ಕುಲ ಮಾತಾಭಿನಿಖಿಲ ರೂಪ ಭರಿತ ಕುರು ವಿಷಯ ಪರಿಕಲಿತ. ರೂಪ ಭರಿತ ಕುರು ವಿಷಯ ಪರಿಕಲಿತ. ರೂಪ ಭರಿತ ಕುರು ವಿಷಯ ಪರಿಕಲಿತ. ರೂಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ. ಜವದೊಳೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ, ಪರಮಾತ್ಮ, ಅದು ಅತ್ತ ನೋಡು. ಕೌರವನ ಚತುರಂಗ ಬಲಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಂತೆ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತಿದೆ. ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧೂರಾಜನಾದ ಶಕುನಿ ಜಯದ್ರಥರು. ಪಾರ್ಶ್ವದಲ್ಲಿ ಒಂದೇ ವಿಧವಾದ ಚತುರಾಶ್ವರಥದಲ್ಲಿ ಕುಳಿತಿರುವವರೇ ದುರ್ಯೋಧನನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಇದ್ದಾರೆ. ಅವರೆಲ್ಲರ ರಕ್ಷಣೆಗಾಗಿ ಸ್ವಲ್ಪ ಧನುರ್ಧಾರಿಯಾಗಿ ನಿಂತಿರುವನೇ ದ್ರೋಣನು. ಪಾರ್ಶ್ವದಲ್ಲಿ ವಲ್ಕಲ ದಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಅದೋ ಅತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಕ್ಷ ಶೋಭಿತದಲ್ಲಿ ಕುಳಿತಿರುವ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮರು. ನರಗೂದಲು ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಆರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಬಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಉಭಯ ಕುಲ ಭೀಷ್ಮನ್ ಕುರುಪಿತಾಮಹ ನಮಸ್ಕರಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ ಪರಮಾತ್ಮ. ಅರ್ಜುನ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೋ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಜನಾರ್ದನ ಜನಾರ್ದನ ಜನಾರ್ದನ
ಅರ್ಜುನ, ಜನಾರ್ದನ ಹರಿ ದಾರಿ ಬೇಡವಯ್ಯ ಕದನ್ನ ಹರಿ ಬೇಡವಯ್ಯ ಕದನ್ನ ಹರಿ ಬೇಡು ಬೇಡು ನಿನ್ನ. ಹರಿ ಬೇಡು ಬೇಡು ನಿನ್ನ. ಸಾಧಿಸಲೆಂದು ಹರಿ ಯುದ್ಧವನ್ನು ಸಾಧಿಸಲೆಂದು ಹರಿ ಯುದ್ಧವನ್ನು ಬೇಡವಯ್ಯ ಕದನ್ನ ಹರಿ ಬೇಡವಯ್ಯ ಕದನ್ನ ಹರಿ ಬೇಡು ಬೇಡು ನಿನ್ನ. ಹರಿ ಬೇಡು ಬೇಡು ನಿನ್ನ. ಪರಮಾತ್ಮ ಕೊಲ್ಲಲಾರೆನು ಬಂದು ಬಾಂಧವರನು ಕೃಷ್ಣ ಪರಮಾತ್ಮ ಕೊಲ್ಲಲಾರೆನು ಬಂದು ಬಾಂಧವರನು ಕೊಲ್ಲಲಾರೆನು ಗುರು ಹಿರಿಯರನು ಕೊಲ್ಲಲಾರೆನು ಗುರು ಹಿರಿಯರನು ಕೈಲಿರುವಾಗ ಈವ ಜಾರಿತು ಕೈಲಿರುವಾಗ ಜೀವ ಜಾರಿತು ಬೇಡವಯ್ಯ ಕದನ್ನ ಹರಿ ಬೇಡವಯ್ಯ ಕದನ್ನ ಹರಿ ಬೇಡು ಬೇಡು ನಿನ್ನ. ಹರಿ ಬೇಡು ಬೇಡು ನಿನ್ನ. ಜನಾರ್ದನ ಜನಾರ್ದನ ಜನಾರ್ದನ. ಏನೆಂದು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ಧಾರಣ ಜ್ವಾಲೆ, ಬೇಸಿಗೆಯ ಬಿಸಿಲಿಗೆ ಬೆಂದ ಕೆಂದಾವರೆಯಂತೆ ನನ್ನ ಮುಖಕಮಲವು ಬಾಡಿರುವುದು. ಶರೀರದಲ್ಲಿ ರೋಮಾಂಚನವು ಕಂಪನವು ಏಕಕಾಲದಲ್ಲಿ ಹುಟ್ಟಿರುವುದು. ಕೈ ಕಾಲುಗಳು ಕಂಪಿಸುತ್ತಿರುವವು, ನಾಲಿಗೆಯು ಒಣಗುತ್ತಿರುವುದು. ದೇವ, ನಾವು ನೋಡುತ್ತಿರುವುದು ಏನನ್ನ? ಇವರೆಲ್ಲರೂ ನನ್ನ ಗುರು ಹಿರಿಯರು, ಮಿತ್ರರು, ಬಂಧುಗಳು, ಜ್ಞಾತಿಗಳು. ಇವರಲ್ಲದೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ ದೇವ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲಾರಿರು ದೇವ. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನು ಈ ಜ್ಞಾತಿ ವಧೆಗೆ, ಗುರು ಹಿಂಸೆಗೆ ಕೈ ಹಾಕಲಾರಿರು ದೇವ. ಈ ಯುದ್ಧವು ನನಗೆ ಬೇಡ. ಅರ್ಜುನ, ಕುತತ್ವಾ ಕಶ್ಮಲವಿದೋ ಕುತತ್ವಾ ಕಶ್ಮಲವಿದೋ ವಿಷಮೇ ಸಮಪಸ್ಥಿತಂ ಅನಾರ್ಯದಿಷ್ಟಮ ಸ್ವರ್ಗ ಅನಾರ್ಯದಿಷ್ಟಮ ಸ್ವರ್ಗ ಮಮ ಕೀರ್ತಿ ಕರಮರ್ಜುನ ಅರ್ಜುನ. ಅರ್ಜುನ, ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು?
ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ಮನೋವಿಕಾರವನ್ನಳಿದು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಥಂ ಭೀಷ್ಮಂ ಮಹಂ ಶಂಕೆ ದ್ರೋಣಂಚ ಮಧುಸೂದನ ಯಶುವೀ ಪ್ರತಿಯೋತ್ಸಾಮಿ ಯಶುವೀ ಪ್ರತಿಯೋತ್ಸಾಮಿ ಪೂಜಾರ್ಹವರಿಸೂದನ ವರಿಸೂದನ. ವಾಸುದೇವ, ಅರ್ಜುನ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಪಿತಾಮಹ ಭೀಷ್ಮರು, ಆಚಾರ್ಯ ದ್ರೋಣರು, ಕೌರವರಿಗೂ ಪಾಂಡವರಿಗೂ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು, ಪೂಜಾರ್ಹರಾದ ಇವರ ಮೇಲೆ ಅಸ್ತ್ರಗಳನ್ನು ತೊಡುವುದೇ ಸಾಧ್ಯವಿಲ್ಲ ಪರಮಾತ್ಮ. ಗುರುವದೆಯಿಂದ ಲಭಿಸುವ ರಾಜ್ಯ ಸಂಪತ್ತಿಗಿಂತಲೂ ನನಗೆ ಭಿಕ್ಷಾವೃತ್ತಿಯ ಯೋಗ್ಯವಾಗಿರುವುದು. ಪರಮಾತ್ಮ, ನನಗೆ ಈ ಯುದ್ಧವು ಬೇಡ, ರಥವನ್ನು ಹಿಂದಿರುಗಿಸು ಮಿತ್ರ. ಅರ್ಜುನ, ಯಾರನ್ನು ಯಾರು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬೆಸೆದು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹದ ಆಶ್ರಯವನ್ನು ಪಡೆಯುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಮೊದಲಾದ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ಜನ್ಮಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದವನು ಅದರ ಸಲುವಾಗಿ ಚಿಂತಿಸುವುದಿಲ್ಲ. ಈ ಭೀಷ್ಮ ದ್ರೋಣರು, ನೀನು, ನಾನೂ ಕೂಡ ಅನೇಕ ಬಾರಿ ಇಹಲೋಕದಲ್ಲಿ ಜನ್ಮಿಸಿರುವೆವು, ಮುಂದೆಯೂ ಜನ್ಮಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದೇವ, ನಾನು ಹೇಳಿಯಲ್ಲ, ಆದರೂ ಪಾಪಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ಹೇಳು ಪರಮಾತ್ಮ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ? ಅರ್ಜುನ, ಅಸ್ಥಿರಂ ತೇಹಂ ಕೀರ್ತಿ ಶಾಶ್ವತಂ, ಅಸ್ಥಿರಂ ತೇಹಂ ಕೀರ್ತಿ ಶಾಶ್ವತಂ, ಕರ್ತವ್ಯಂ ಮಾನವ ಧರ್ಮಂ ಧರ್ಮ ರಕ್ಷಕ ನಾನಿರೇ, ಬರಿದೇಕೆ ಕಳವಳ ಪಡುವೆ, ಧರ್ಮ ರಕ್ಷಕ ನಾನಿರೇ, ಬರಿದೇಕೆ ಕಳವಳ ಪಡುವೆ, ಮರುಳೇ 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 ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನೀ ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ.
ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಈ ಮನೋವಿಕಾರವನ್ನಳೆದು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಧರ್ಮ ನಾಶವೋ? ಉಭಯ ಭ್ರಷ್ಟರಾಗದಂತೆ ನನಗೊಂದು ಗತಿಯನ್ನು ತೋರಿಸು ದೇವ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿಯು, ಫಲವೂ ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ಪರಮಾತ್ಮ, ನೀನು ಯಾರು? ಹೇ ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರೂ ಅನೇಕ ಬಾರಿ ಇಹಲೋಕದಲ್ಲಿ ಜನ್ಮಿಸಿರುವೆವು. ನನಗೆ ಅವುಗಳ ನೆನಪಿದೆ, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಹವ್ಯಾತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವಾಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನನ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತರಣದ ಉದ್ದೇಶಗಳು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಹೃದಾಮ್ಯಗಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ 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 ಸಂಭವಾಮಿ ಯುಗೇ ಯುಗೇ. ಪರಮಾತ್ಮ, ಈ ನಿನ್ನ ದಿವ್ಯವಾಣಿಯಿಂದ ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವ ಕೊಡುವೆನು. ಅಗ್ನಿಮಯನಾಗಿ ಅವಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬದ್ಧ ಅಹಂಕಾರಗಳೆಂಬ ತ್ರಿಗುಣಾತ್ಮಕ ರೂಪಗಳಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿಡಿಸುವೆನು. ಬಹುರೂಪಾತ್ಮಕವಾದ ಪ್ರಭವ ಪ್ರಳಯಗಳಿಗೆ, ಉದಯ ವಿನಾಶಕ್ಕೆ ನಾನೇ ಕಾರಣವು. ಸರ್ವಶ್ರೇಷ್ಠವು ಸರ್ವಂತರ್ಯಾಮಿಯೂ ಆದ ಪರಾವಸ್ತು ನಾನು. ದಾರದಲ್ಲಿ ಮಣಿಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕರು, ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆನು. ಅದರಲ್ಲಿ ಒಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವೆ. ಪರಮಾತ್ಮ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಪರಮಾತ್ಮ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುದೇವ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರರನ್ನು ಒಂದೇ ಬಾರಿಗೆ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗಿರು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಆಹಾ, ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲು ಸಾಧ್ಯವಿಲ್ಲ. ಹೇ ಕರುಣಾಮಯನೇ, ಕೈಕಾಲುಗಳು ಕಂಪಿಸುತ್ತಿರುವವು. ಪರಮಾತ್ಮ, ಸದಾ ನಿನ್ನ ಆನಂದ ಲೀಲೆಗಳನ್ನು ತೋರುಗುವ ಸುಧಾಮಧುರವಾದ ಮಂದಹಾಸ ವದನವಲ್ಲಿ ನನ್ನನ್ನು ಕೃತಾರ್ಥನಾಗಿ ನಿನ್ನ ಸೌಮ್ಯ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುದೇವಾ.
ಎನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ ಪಾಲು ಬೆಳಕು ನೀನಾಗಿ ಸ್ಥಿರಚಿತ್ತವಾಯ್ತೇ ದೇವಾ. ಕಿಂಕರನ ಪೊರೆಯೋ ಕರುಣಾಮೂರ್ತಿ ನಿನ್ನ ಸೌಮ್ಯ ರೂಪವ ತೋರೋ ಶರಣು ಶರಣು ಗಿರಿಧಾರಿ ಗಿರಿಧಾರಿ ಪರಮಾತ್ಮ ಪೊರೆಯೋ ಜೀವನ ನಿಧಿಯೇ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ರಾಧಾರಮಣ ಮುಖಿಯ ಕರುಣಿಸು ಓದಲಾರೆ ಪ್ರಭು ನಿನ್ನ ವಿಶ್ವರೂಪವ ಓದಲಾರೆ ಪ್ರಭು ನಿನ್ನ ವಿಶ್ವರೂಪವ ಓದಿಸಿ ಕರಗಳ ಬೇಡುವೆ ಚರಣಕ್ಕೆ ಓಡಿಸಿ ಕರಗಳ ಬೇಡುವೆ ಚರಣಕ್ಕೆ ಮಾಡು ಕೃಪೆಯನ್ನು ಪಾಮರನೆನ್ನೊಳು ಮಾಡು ಕೃಪೆಯನ್ನು ಪಾಮರನೊಳು ಭೀಕರ ರೂಪದ ಬೇಗೆಯ ಸಹಿಸೆ ಭೀಕರ ರೂಪದ ಬೇಗೆಯ ಸಹಿಸೆ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ಒಂದು ಬಳಲಿದೆ ದಾರಿ ಕಾಣದೆ ಒಂದು ಬಳಲಿದೆ ಶಾಂತಿಯ ಕರುಣಿಸು ರಾಧಾರಮಣ ಮುಖಿಯ ಕರುಣಿಸು 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 ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರ ಮಧ್ಯದಲ್ಲಿ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ಸಾಗುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ದಡವನ್ನು ಮುಟ್ಟಿಸಲು ನಾನು ಕಂಕಣಧಾರನಾಗಿರುವೆನು. ಆಜ್ಞೆ ಮಾಧವ. ಅರ್ಜುನ, ತೆಗೆದುಕೋ ಅಸ್ತ್ರಗಳನ್ನು, ಮೊಳಗಿಸು ರಣಕಹಳೆಯನ್ನು. ಆಜ್ಞೆ ಮಾಧವ. ಚಿಂತೆಯಿದೆ ಪರಿ ಸಹಿಸೆನು ಮನದಿ ಮನದಿ
10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯಿಸದಂತೆ ಎಂದು ಭಾವಿಸಿದ್ದೆ. ಆ ದ್ರೋಣನ ಚಕ್ರವ್ಯೂಹದಿಂದ ನನ್ನ ಆಸೆಯು ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನೇ ಸ್ವತಃ ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿರುವೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಶಾಪ್ತಕರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂತಿರುಗುವ ಸಂಭವವಿಲ್ಲ. ಭೀಮ, ಈಗಿದರ ಉಪಾಯವೇನು? ಜಾಗೃತೆಯಾಗಿ ನಾವು ಒಂದು ಉಪಾಯವನ್ನು ಚಿಂತಿಸಲೇಬೇಕು, ಇಲ್ಲವೇ ಪರಾಜಯ ಖಂಡಿತ. ದೊಡ್ಡಪ್ಪ, ಇದೆಂತಹ ಮಾತು ದೊಡ್ಡಪ್ಪ? ನಿನ್ನ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವಂತಹ ಆಪತ್ತೇನು? ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ಗೌರವ ಯೋಧರ ಬಾಣ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇಷ್ಟೊಂದು ಚಿಂತೆಯೇ ಜ್ಯೇಷ್ಠ ಪಿತಾ? ನಾನು ಆ ಊಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಪಡೆಯುವುದಕ್ಕಾಗಿ ನಾನು ಇಲ್ಲಿಗೆ ಬಂದದ್ದು. ಬಾಪು, ನಮ್ಮ ವಂಶದ ಗೌರವ ಸ್ವರೂಪ ನೀನು. ಅಭಿಮನ್ಯು, ಈ ಕಾರ್ಯವು ನಿನ್ನಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ಈ ದುಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳುಹಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿನ್ನ ಕಣ್ಣ ಮುಂದೆ ಇರುವ ಈ ಜೀವ ಜ್ಯೋತಿಯು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತೇಜದ ಚಿರಪ್ರಕಾಶದಿಂದ ಜ್ವಾಜಲ್ಯಮಾನವಾಗಿ ಬೆಳಗುತ್ತಿದೆ. ಸಾಹಸ ಪ್ರಭಾಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಕೊಡುವುದು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸವಾದ ಸುಭದ್ರೆಯು ಆನಂದಾಶ್ರುಗಳನ್ನು ಸುರಿಸಲಿ. ಯೋಗ್ಯಾವಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣ ಕಂಜಿ ಶತ್ರು ಸಂಹಾರಕ್ಕಿಡಿದ ಈ ಖಂಡದಿಂದ ಅಡಿಗೆ ಮೈನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತೆನು. ಈಗ ಅದರ ಉಪಯೋಗಕ್ಕೆ ಅವಕಾಶವು ದೊರೆತಿರುವುದು. ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವೆ ಪಾರ್ಥ ನಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಪಾಲಕನ ಉತ್ಸಾಹದಾಜ್ಞೆ ಮೇಲೆ ಜನ ಚೇತರವಾಗದಿರಲಿ. ನಾನು ಸೈನ್ಯವನ್ನು ತೆಗೆದುಕೊಂಡು ಮುನ್ನುಗ್ಗುವೆನು. ಅಭಿಮನ್ಯನನ್ನು ವ್ಯೂಹವನ್ನು ಭೇದಿಸೊಡನೆ ನಾವೆಲ್ಲ ಒಳನುಗ್ಗಿ ಅದು ಭಿನ್ನ ಭಿನ್ನವಾಗಿ ಮಾಡಿಬಿಡುವೆವು. ಅನಿರೀಕ್ಷಿತವಾಗಿ ಒದಗಿರುವ ಈ ಉಪಾಯ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಭೀಮ, ನಿನ್ನಿಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ನೀನು ಇವನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೇ ಪುನಃ ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ಹೋಗು, ವಿಜಯಶಾಲಿಯಾಗಿ ಹಿಂತಿರುವು. ಆ ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ನನಗೆ ಭಯವೆಲ್ಲಿಹುದು? ವೀರದ ನಂದೆ ನನ್ನ ತಂದೆಯೋ ಭಯವೇ
ರುದ್ರನ ಮೆಚ್ಚಿಸಿ ಪಾಶುಪಟಾಸ್ತ್ರ ಪಡೆದಿಯ ವೀರನ ಕುವರನೇ ರುದ್ರನ ಮೆಚ್ಚಿಸಿ ಪಾಶುಪಟಾಸ್ತ್ರ ಪಡೆದಿಯ ವೀರನ ಕುವರನೇ ನಿನ್ನೆಯ ಶೌರ್ಯವ ಮಲಗಲರೇ ನಿನ್ನೆಯ ಶೌರ್ಯವ ಮಲಗಲರೇ ಹೂಮಲಗಳೆಯಲು ಸುರಗಣವು ಹೂಮಲಕ್ಕಳೆಯಲು ಸುರಗಣವು ಕೌರವ ವೀರರ ಹೃದಯವ ಬೇಡುವುದನ್ನೆಲ್ಲದು ಶಂಕರನವ ಕೌರವ ವೀರರ ಹೃದಯವ ಬೇಡುವುದನ್ನೆಲ್ಲದು ಶಂಕರನವ ವೈರಿಗಳದೆಯ ನಡುಗುವುದನ್ನಯ ಕುಮಾರ ವೈರಿಗಳದೆಯ ನಡುಗುವುದನ್ನಯ ವಿಜಯಂತನಿಗೆ ಓಂಕಾರ ವಿಜಯಂತನಿಗೆ ಓಂಕಾರ ವೀರದ ನಂಜೆಯ ನನ್ನ ತಂದೆಯು ಭಯವೇನೆಂಬುದನಾರಿಯೇ 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 ರಕ್ತ ಶಾಂತಿ ಸೇಡಿಗೆ ಸೇಡು ಇಲ್ಲಿಗೆ ಸೇರು ಧರ್ಮಾನಂದನ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ರಾಮ ಜಯ ತುಳಸಿ ರಾಮ ಸುನಾಮ ಅಮರ ವಿಸುತ ಫಲ ಅಮಿತ ಫಲಾಪ್ರದ ರಾಮ ಜಯ ತುಳಸಿ ರಾಮ ಸುನಾಮ ರಾಮ 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 ರಾಕ್ಷಸ ಭೀಮ ರವಿ ಕುಲ ಸೋಮ ರಾಜಲಲಾಮ ಪರಮ ಪುರುಷ ಪರಿಪಾಲನ ಕ್ಷೀರದು ರಾಮ ಜಯತು ಶ್ರೀ ರಾಮ ಸುನಾಮ ಅಮರ ವಿನುತ ಫಲ ಅಮಿತ ಫಲಾಪ್ರದ ರಾಮ ಜಯತು ಶ್ರೀ ರಾಮ ಸುನಾಮ ಇಂದಿರಾ ರಮಣ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ಹರ ಹರ ಪಾರ್ವತಿ ಪತಯೇ ಹರ ಹರ ಮಹಾದೇವ್ ಶ್ರೀಕೃಷ್ಣ ಪರಮಾತ್ಮ ಕಿ ಶ್ರೀಕೃಷ್ಣ ಪರಮಾತ್ಮ ಕಿ ಶ್ರೀಕೃಷ್ಣ ಪರಮಾತ್ಮ ಕಿ